ಈ ದಿನ ನಮ್ಮ ಶಾಲೆಗೆ ಅರುಂಧತಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳವಾಡ ಇವರ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರು ಸಂವಿಧಾನ ಜಾಗೃತಿಯ ಜೊತೆಗೆ ಹಾಡುಗಳು ಅದರ ಜೊತೆಗೆ ಮಾಹಿತಿ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ಆ ಒಂದು ತಂಡದಲ್ಲಿ ನರಸಿಂಹಮೂರ್ತಿ ಟಿ ಡಿ ದೇವಲ್ಕೆರೆ ಅವರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಮಂಜುಳಾ ಮಂಗಳವಾಡ ಇವ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೆ ತಿಮ್ಮರಾಜು ಮಂಗಳವಾಡ ಇವ್ರಿಗೂ ಕೂಡ ನಮ್ಮ ಮಕ್ಕಳ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ತಿಪ್ಪೇಸ್ವಾಮಿ ವದನ್ಕಲ್ಲು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೂ ರಾಮು ದಾವಣಗೆರೆ ಇವ್ರಿಗೂ ಕೂಡ ಶಾಲೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಹನುಮಂತರಾಯ ಮಂಗಳವಾಡ ಕಾರ್ಯದರ್ಶಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಯಾರು ಗಲಾಟೆ ಮಾಡ್ತೀರಾ, ಕ್ಲೀನಾಗಿ ಇದನ್ನು ಕೇಳಿಸ್ಕೊಳ್ಳಿ. ನಿಮಗೆ ಭಾಳ ಒಳ್ಳೆಯ ಇನ್ಫಾರ್ಮೇಷನ್ನು ಸಂವಿಧಾನದ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕ್ವಶನ್ಸ್ ಇರ್ತವೆ, ಮತ್ತು ನಾವು ಡೈಲಿ ಲೈಫಲ್ಲೂ ಇದನ್ನು ಅಡಾಪ್ಟ್ ಮಾಡ್ಕೋಬೇಕು. ಹಾಗಾಗಿ ಅವ್ರಿಗೆ ಕೊನೆಗೆ ನಾನೇ ಪ್ರಶ್ನೆ ಕೇಳ್ತೀನಿ ಕ್ಲಾಸಲ್ಲಿ, ಅರ್ಥ ಆಯ್ತಾ? ಯಾರು ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಳ್ಳೋದು ಅದು ಮಾಡಬಾರ್ದು. ಕೊನೆಗೆ ಕ್ವಶನ್ಸ್ ಕೇಳ್ತೀವಿ, ಹಾಗಾಗಿ ನೀಟಾಗಿ ಕೇಳಿಸ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಓಕೆ, ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ಹಾಯ್, ಹಲೋ. ಈ ದಿವಸ ಏನಪ್ಪ ಅಂತಂದರೆ ಇವತ್ತು ಕರ್ನಾಟಕ ಪಬ್ಲಿಕ್ ಏನಪ್ಪ ಅಂತಂದರೆ ನವೆಂಬರ್ 26ನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನ. ಸಂವಿಧಾನ ಸಮರ್ಪಣಾ ದಿನ ಅಂದರೆ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ಕಾರಕ್ಕೆ ಈ ಒಂದು ಸಂವಿಧಾನವನ್ನು ಅವಿಸ್ಮರಣೀಯವಾಗಿ ನೀಡಿದಂತಹ ದಿನ. ಇಂತಹ ದಿನವನ್ನು ನಮ್ಮ ದೇಶದ ಎಲ್ಲರೂ ಕೂಡ ಗೌರವದಿಂದ ಪ್ರೀತಿಯಿಂದ ಆ ದಿವಸವನ್ನು ಆಚರಣೆ ಮಾಡಿದರು. ಆ ದಿವಸದಿಂದ ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಸಂವಿಧಾನ ಹಾಗೂ ಅಂಬೇಡ್ಕರ್ ಅವರನ್ನ ಕುರಿತಂತೆ ಪ್ರತಿ ವರ್ಷ ಏನಾದರೂ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ. ನಾವು ಈ ಒಂದು ಸಂವಿಧಾನವನ್ನು ಜಾಗೃತಿಗೊಳಿಸೋದ್ರ ಮುಖಾಂತರ ಹಾಡು ಹಾಗೂ ಸಂವಿಧಾನ ಮಾಹಿತಿಯನ್ನು ನೀಡುವುದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ನೀಡುತ್ತಿದ್ದೇವೆ. ದಯಮಾಡಿ ಶಿಕ್ಷಕರು ಈ ಒಂದು ಕಂಜರವನ್ನು ನುಡಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು. ನಮ್ಮ ಮುಖ್ಯೋಪಾಧ್ಯಾಯರು, ಗೌರವಾನ್ವಿತ ಈ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ನೋಡು ಭಾರತದ ಸೂರ್ಯ ಅಂತ ಯಾರನ್ನ ಕರೀತಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತ್ರ. ಹೌದಾ? ನಾವು ಅವತ್ತಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದಾಗ ಬೆಳಗಕ್ಕಂತ ಸೂರ್ಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನು ಕುರಿತಾದಂತೆ ಒಂದು ಗೀತೆಯನ್ನು ಹಾಡೋಣ. ಓ ಭಾರತ ರತ್ನ ಅಂಬೇಡ್ಕರ ಧ್ವನಿಯ ನೀಡಿದ ಮೂಕನಾಯಕ, ನಿಮಗಿದು ವಂದನೆ ಬುದ್ಧ ವಂದನೆ. ಓ ಭರತ ಸೂರ್ಯ ನಿಮಗಿದು ವಂದನೆ, ಓ ಭೀಮರಾಯ ನಿಮಗಿದು ವಂದನೆ. ಓ ಭರತ ಸೂರ್ಯ ನಿಮಗಿದು ವಂದನೆ, ಓ ಭೀಮರಾಯ ನಿಮಗಿದು ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳು, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳು. ಓ ಭರತ ಸೂರ್ಯ ನಿಮಗಿದು ವಂದನೆ.